ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಆಲ್ ಅಂತ ಕೊಡಿ. ಯಾವುದೇ ಒಂದು ವಿಡಿಯೋ ಹಾಕಿದ ತಕ್ಷಣ ಫಸ್ಟ್ ನೋಟಿಫಿಕೇಶನ್ ನಿಮಗೇ ಬರುತ್ತೆ. ಹಾಗೆಯೇ ಲೈಕ್ ಕೊಡೋದು ಮರಿಬೇಡಿ, ಹೈಪ್ ಮಾಡೋದು ಮರಿಬೇಡಿ. ವಿಡಿಯೋ ಕೊನೆ ತನಕ ನೋಡಿ, ಹೇಗೆಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದೀನಿ ಅಂತ ನೋಡಿ. ಅಲ್ಲಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ಕೊಂಡು ಬರೋಣ. ಈಗ ನಾನಿಲ್ಲಿ 2 ಕ್ಯಾರೆಟು, ಒಂದು 100 ಗ್ರಾಮ್ ಅಷ್ಟು ಬೀನ್ಸು, ಇದನ್ನಿಷ್ಟೊಂದು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಕ್ಕೆ. ಈಗ ಕ್ಯಾಪ್ಸಿಕಮ್ ನೋಡಿ ಈ ಥರ ತುಂಬ ತೆಗೆದಿಟ್ಕೋಬೇಕು. ಮೇಯ್ನಾಗಿ ಈ ಥರ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ನಾನು. ನೀವು ಚಿಕ್ಕ ಚಿಕ್ಕ ಖಾರದ ಕ್ಯಾಪ್ಸಿಕಮ್ ಬರುತ್ತಲ್ಲ, ಅದ್ರಲ್ಲಿ ಸಹಿತನೂ ಮಾಡ್ಬೋದು. ಇದು ತುಂಬ ರುಚಿಯಾಗುತ್ತೆ. ಸ್ಪ್ರಿಂಗ್ ಆನಿಯನ್ ತೊಗೊಂಡಿದ್ದೀನಿ, ಕರಿಬೇವು ತೊಗೊಂಡಿದ್ದೀನಿ, ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ, ಸಾಸಿವೆ ತೊಗೊಂಡಿದ್ದೀನಿ. ನೋಡಿ ಈ ಥರ ಕ್ಯಾರೆಟು ಬೀನ್ಸು ಕಟ್ ಮಾಡಿ ಇಟ್ಕೊಂಡಿರೋದು, ಜೀರಿಗೆ ತೊಗೊಂಡಿದ್ದೀನಿ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ. ಇದಕ್ಕೆ ಜಾಸ್ತಿ ಐಟಮ್ಸೇ ಬೇಕಾಗಲ್ಲ ಇದಕ್ಕೆ ಹಾಕೋದಕ್ಕೆ. ಇಷ್ಟೇ ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನಲ್ಲಿನೇ ಮಾಡ್ಕೋಬೋದು. ಅಷ್ಟು ಅಲ್ಟಿಮೇಟ್ ಟೇಸ್ಟ್ ಆಗುತ್ತೆ. ನಂಗೆ ಆ್ಯಕ್ಚುಲಿ ನನ್ನ ಪ್ರೆಗ್ನೆನ್ಸಿ ಟೈಮ್ನಲ್ಲಿ, ಫಸ್ಟ್ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಊಟ ಏನು ಅಂದರೂ ಏನೂ ಹೋಗ್ತಾ ಇರಲಿಲ್ಲ. ಆ ಟೈಮ್ನಲ್ಲಿ ನನಗೆ ಹಸ್ಬೆಂಡ್ ಇದನ್ನು ಮಾಡಿ ಕೊಟ್ಟರು. ಎಷ್ಟು ಇಷ್ಟಪಟ್ಟು ತಿಂದಿದ್ದೆ ನಾನು. ಅದಾದಮೇಲೆ ತಿರ್ಗಾ ನಾನು ಕೇಳಿದೆ ಅವರಿಗೆ, ಅದು ನಂಗೆ ನೆನಪಾಗಿ ಅವರೇ ಮಾಡ್ತಾ ಇರೋದು ಈ ರೆಸಿಪಿ. ನೋಡಿ ಈಗ 2 ಸ್ಪೂನಷ್ಟು, 3 ಸ್ಪೂನಷ್ಟಾದರೂ ಎಣ್ಣೆ ಹಾಕಿದ್ದಾರೆ. ಎಣ್ಣೆ ಮತ್ತು ಜೀರಿಗೆ, ಸಾಸಿವೆ, ಕರಿಬೇವು ಹಾಕ್ಕೊಂಡು ಅದಿಷ್ಟು ಚಟ್ಪಟ ಅಂದಮೇಲೆ ಕ್ಯಾರೆಟ್ ಹಾಕ್ಕೋಬೇಕು, ಬೀನ್ಸ್ ಹಾಕೊಳ್ಳೋಣ. ಸಖತ್ ಟೇಸ್ಟಿ ಆಗುತ್ತೆ, ಖಾರನೂ ಇರಲ್ಲ. ಮಕ್ಕಳು ಸಹಿತನೂ ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಪೂರ್ತಿ ಖಾಲಿ ಮಾಡಿಬಿಡ್ತಾರೆ ಬಾಕ್ಸಿಗೆ ಹಾಕ್ಕೊಟ್ರೆ. ನೋಡಿ ಎಲ್ಲ ಇದನ್ನು ಹಾಕ್ಕೊಂಡು, ಈಗ ಒಂದೊಂದು ಸರಿ ಜ್ವರ ಬಂದಾಗ, ಇಲ್ಲಾಂದರೆ ಏನೂ ಊಟನೇ ಹೋಗಲ್ಲ. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತೂ ಊಟ ಸೇರ್ತಾನೆ ಇರಲ್ಲ. ಈ ಥರ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಏನಾದರೂ ಮಾಡಿಕೊಟ್ರೆ ಇನ್ನೊಂದು ಸ್ವಲ್ಪ ತಿನ್ನಬೇಕು ಅಂತ ಖುಷಿ ಆಗುತ್ತೆ. ಇಲ್ಲ ನಾರ್ಮಲಾಗಿ ಕೂಡ ಮಾಡ್ಕೊಂಡು ತಿನ್ಬೋದು. ಒಂದು ಸ್ವಲ್ಪ ಅರಿಶಿನ ಹಾಕ್ಕೋಬೇಕೀಗ, ಇಷ್ಟನ್ನು ಹಾಕಿ ಕಲಿಸ್ಕೋಬೇಕು. ಅವರು ಜ್ಞಾಪಕ ಆಯಿತು ನನಗೆ, ಇದನ್ನು ಮಾಡಿಕೊಟ್ಟಿದ್ರೆ ತುಂಬ ರುಚಿ ಇತ್ತು ಅಂತ ಹೇಳಿದೆ. ತಿರ್ಗಿ ಅವರೇ ನಾನೇ ಮಾಡ್ತೀನಿ ಅದನ್ನು ಅಂಥೇಳಿ ಮಾಡಿಕೊಡ್ತಾ ಇದ್ದಾರೆ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ, ಇಷ್ಟೇ. ಇದಕ್ಕೆ ಜಾಸ್ತಿ ಏನು ಭಾಳ ಮಸಾಲ ಹಾಕೋದಾಗಲಿ ಇದಕ್ಕೆ ಏನೂ ಅವಶ್ಯಕತೆನಲ್ಲ. ಇಷ್ಟೇ ರೆಸಿಪಿನೇ ಎಷ್ಟು ಟೇಸ್ಟಿ ಆಗುತ್ತೆ. ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ ಈ ರೆಸಿಪಿ. ಬಿಸಿ ಬಿಸಿ ಅನ್ನದ ಜೊತೆ ಕಲಿಸ್ಕೊಂಡು ತಿಂದರೆ ಮಾತ್ರ ಸೂಪರ್ ಟೇಸ್ಟ್ ಇದು. ನೋಡಿ ಈ ಥರ ಕಲಿಸ್ಕೊಂಡು ಉಪ್ಪು ಅರಿಶಿನ ಎಲ್ಲ ಚೆನ್ನಾಗಿ ಅದಕ್ಕೆ ಹೊಂದ್ಕೋಬೇಕು. ಸ್ವಲ್ಪ ತನಕ ಮುಚ್ಚಿಟ್ಬಿಡೋಣ. ನೀರು ಹಾಕ್ಲಾರ್ದಂಗೆ ಬೇಯಿಸ್ಕೋಬೇಕಂದ್ರೆ ಆ ಎಣ್ಣೆಯಲ್ಲಿ ಮತ್ತು ಆ ಏನು ಮಾಯ್ಶ್ಚರ್ ಬರುತ್ತಲ್ಲ ನೀರು, ಅದರಲ್ಲಿನೇ ಅದು ಬೇಯುತ್ತೆ, ಜಲ್ದಿನೇ ಬೆಂದುಬಿಡುತ್ತೆ. ಆಮೇಲೆ ಪೂರ್ತಿ ಸ್ಮ್ಯಾಶ್ ಆಗಂಗೆ ಕೂಡ ಇದನ್ನು ಬೇಯಿಸಬಾರ್ದು. ಯಾಕಂದರೆ ಇದನ್ನು ನಾವು ಸ್ಟಫ್ ಮಾಡಿದ್ಮೇಲೆ ಮತ್ತೆ ಕ್ಯಾಪ್ಸಿಕಮ್ ಪೂರ ಅದನ್ನು ಹಾಗೇ ನಾವು ಬೇಯಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ನೋಡಿ ಈಗ ಇದಕ್ಕೆ ಹಸಿ ಕೊಬ್ಬರಿ ಸೇರಿಸ್ತಾ ಇದ್ದೀವಿ. ಈಗ ಇದಷ್ಟನ್ನು ಕಲಿಸ್ಕೊಳ್ಳೋಣ ನೀಟಾಗಿ. ನೀಟಾಗಿ ಕಲಿಸ್ಕೊಂಡಿದ್ದಾದಮೇಲೆ ಈಗ ಇದನ್ನು ಸ್ವಲ್ಪ ತಣ್ಣಗೆ ಹಾಕೋದಕ್ಕೆ ಬಿಡಬೇಕು. ಗ್ಯಾಸ್ ಸ್ಟವ್ ಪೂರ್ತಿ ಆಫ್ ಮಾಡ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ ಒಂಚೂರು ಕೊತ್ತಂಬರಿ ಹಾಕೊಂಡ್ಬಿಡೋಣ. ಈಗಲೇ ಕೊತ್ತಂಬರಿ ಚೆನ್ನಾಗಿ ಹಾಕಿದಷ್ಟು ಕೂಡ ಚೆನ್ನಾಗಿ ರುಚಿ ಆಗುತ್ತೆ. ಆ್ಯಕ್ಚುಲಿ ಸಖತ್ ಟೇಸ್ಟು, ಈಸಿ ಕೂಡ, ಬೇಗ ಆಗುತ್ತೆ. ಬ್ಯಾಚುಲರ್ಸ್ಗಾಗಲಿ ಯಾರಿಗೇ ಆಗಲಿ ಈ ಥರ ಮಾಡ್ಕೊಂಡು ತಿನ್ಬೋದು. ಬೇಗ ಆಗೋವಂಥ ಐಟಮ್ಸ್ ಇದು. ಆಮೇಲೆ ಯಾರು ಬಿಗಿನರ್ಸ್ ಇದ್ದಾರೆ, ಯಾರು ಈಗ ತಾನೇ ಅಡುಗೆ ಮಾಡ್ತಿದ್ದಾರೆ, ಅವರು ಸಹಿತನೂ ಮಾಡ್ಕೊಂಡು ತಿನ್ಬೋದು. ಅಷ್ಟು ಈಸಿ ಇದೆ. ನೋಡಿ ಈ ಥರ ಕ್ಯಾಪ್ಸಿಕಮ್ನಲ್ಲಿ ಇರುವಂತಹ ಎಲ್ಲ ಬೀಜ ಎಲ್ಲ ತೆಗೆದು ಖಾಲಿ ಮಾಡ್ಕೋಬೇಕು. ಅದರಲ್ಲಿನೇ ನಾವು ಸ್ಟಫ್ ಮಾಡ್ಕೋಬೇಕು, ತುಂಬಿಸ್ಕೋಬೇಕು. ಅದೇನು ಮಸಾಲ ಮಾಡಿದ್ದೀವಲ್ಲ ಅದನ್ನು. ಮತ್ತು ಆ ತುಂಬನ್ನ ಬಿಸಾಕಬಾರ್ದು. ಆ ತುಂಬು ಪೂರ್ತಿ ಹಾಗೆ ಇಟ್ಬಿಟ್ಟೆ ನಾವು ಆಮೇಲೆ ಅದನ್ನು ಬೇಯಿಸ್ಕೋಬೇಕಾಗತ್ತೆ. ನೋಡಿ ಈಗ ಸ್ಟಫ್ ಎಲ್ಲ ತಣ್ಣಗಾಗಿದೆ. ಈಗ ಏನು ಮಸಾಲೆ ಮಾಡ್ಕೊಂಡಿದ್ವಲ್ಲ ಪಲ್ಯನ, ಅದನ್ನು ಈಗ ಇದರಲ್ಲಿ ತುಂಬಿಸ್ಕೊಳ್ಳೋಣ. ಬೇಕಿದ್ರೆ ನೀವು ಈ ಪಲ್ಯ ಏನು ಮಾಡಿದ್ವಲ್ಲ ಅದರಲ್ಲಿ ನೀವು ಬೀಟ್ರೂಟ್ ಸಹಿತನೂ ಹಾಕ್ಬೋದು. ಇಲ್ಲ ಅಂತಂದರೆ ಕಾಲಿಫ್ಲವರ್ ಚೆಂದ ತುರಿದು ಬಿಟ್ಟು ಅದನ್ನು ಕೂಡ ಹಾಕ್ಕೋಬೋದು. ಕ್ಯಾಬೇಜ್ ಹಾಕ್ಬೋದು, ಆನಿಯನ್ ಕೂಡ ಹಾಕಿ ಮಾಡ್ಬೋದು. ನಾವು ಇದರಲ್ಲಿ ಆನಿಯನ್ ಆಗಲಿ ಮತ್ತೇನು ಬೆಳ್ಳುಳ್ಳಿ ಆಗಲಿ ಇದು ಯಾವುದನ್ನು ಹಾಕಿಲ್ಲ, ಹಾಗೇ ಮಾಡಿರೋದಿದು. ನೋಡಿ
ಚೆಂದ ಅದರಲ್ಲೆಲ್ಲ ಪೂರ್ತಿ ಎಲ್ಲ ತುಂಬೋದು ತೋರಿಸ್ತಾ ಇದ್ರೆ ಲೆಂತ್ ಆಗಿಬಿಡುತ್ತೆ ಅಂತಲೇ ನಾನು ಕಟ್ ಮಾಡಿದೆ ಅಷ್ಟೇ. 3ಗೂ ಫುಲ್ಲು ತುಂಬಿಸಿದಾಗಿದೆ. ಇದು ದೊಡ್ಡ ದೊಡ್ಡ ಕ್ಯಾಪ್ಸಿಕಮ್ ಬರುತ್ತಲ್ಲ ಅದರಲ್ಲಿ ಮಾಡಿರೋದು. ನಿಮಗೆ ಬೇಕಿದ್ರೆ ನೀವು ಖಾರದ ಚಿಕ್ಕದು ಏನು ಕ್ಯಾಪ್ಸಿಕಮ್ ಸಿಗುತ್ತಲ್ಲ ಅದರಲ್ಲಿ ಸಹಿತನೂ ಮಾಡ್ಬೋದು. ಯಾಕಂದರೆ ಇದು ಒಳಗಡೆ ಏನು ಸ್ಟಫ್ ನಾವು ತುಂಬಿಡ್ತೀವಲ್ಲ ಅದು ಸಪ್ಪಗೆ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಮೆಣಸಿನ್ಕಾಯಿ ಖಾರದ್ದು ತೊಗೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಇನ್ನು ಟೇಸ್ಟ್. ನೋಡಿ ಈ ಥರ ಅದನ್ನು ತಿರುಗಿಸ್ಬಿಟ್ಟು ಬೇಯಿಸ್ಬೇಕಾಗತ್ತೆ. ಈಗ ಒಂದು ಸೈಡ್ ಬೇಯೋದಕ್ಕೆ ಇಟ್ಟಿರೋದು. ಆಮೇಲೆ ಸ್ವಲ್ಪ ಹುಷಾರಾಗಿ ಮಾಡಬೇಕು, ಯಾಕಂದರೆ ಅದು ಕ್ಯಾಪ್ಸಿಕಮ್ ಏನಾಗುತ್ತೆ ಅದು ನೀರು ಬಿಟ್ಕೊಳ್ಳುತ್ತಲ್ಲ ಪಟ್ ಅಂತ ಸಿಡಿಯೋಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಈಗ ಇದು ಒಂದು ಸೈಡು ಸ್ವಲ್ಪ ಬೆಂದಿದೆ. ಈಗ ಇದನ್ನು ತಿರುಗಿಸ್ಕೋತಾ ಎಲ್ಲ ಸೈಡಿಗೂ ಬೇಯಿಸ್ಕೋಬೇಕಾಗತ್ತೆ. ನೋಡಿ ಹೇಗೆ ಸಿಡಿತಾ ಇದೆ ನೋಡಿ ಪಟ ಅಂತೇಳಿ. ಈ ದೊಡ್ಡ ದೊಡ್ಡ ಕ್ಯಾಪ್ಸಿಕಮ್ ಏನಾಗುತ್ತೆ ನೀರು ಬಿಡೋಕ್ಕೆ ಶುರುವಾದ ಆ ಥರ ನೀರು ಸಿಡಿಯೋಕ್ಕೆ ಶುರು ಆಗುತ್ತೆ. ಪೂರ್ತಿ ಎಲ್ಲ ಕಡೆಗೂ ಇದೇ ಥರನೇ ಬೇಯಿಸ್ಕೋಬೇಕು. ಅದನ್ನು ತಿರುಗಿಸ್ಬಿಟ್ಟು ಸ್ವಲ್ಪ ಪೇಷನ್ಸಿಂದ ಮಾಡಬೇಕಾಗತ್ತೆ. ತುಂಬ ರುಚಿ ಮಾತ್ರ ಸಖತ್ತಾಗಿರುತ್ತೆ ಮಾತ್ರ. ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೂ ತಿಳಿಸಿ. ಯಾವ ಊರಿಂದ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತಲೂ ಕಮೆಂಟ್ ಮಾಡಿ. ತುಂಬ ಒಳ್ಳೆ ಕಮೆಂಟ್ಸ್ ಆಗ್ತೀರಾ. ತುಂಬ ಖುಷಿಯಾಗುತ್ತೆ ನನಗೆ ವೀಡಿಯೋ ಮಾಡೋದಕ್ಕೆ. ಇನ್ನೂ ಒಳ್ಳೆ ವೀಡಿಯೋ ಮಾಡಿ ತೋರಿಸ್ಬೇಕು, ಒಳ್ಳೆ ರೆಸಿಪೀಸ್ ತೋರಿಸ್ಬೇಕು ಅಂತಲೂ ಅನಿಸುತ್ತೆ ನನಗೆ. ಈಗ ಇದು ಪೂರ್ತಿಯಾಗಿ ಚೆನ್ನಾಗಿ ಬೆಂದಿದೆ. ಈಗ ಇದನ್ನೊಂದು ಸರ್ವಿಂಗ್ ಪ್ಲೇಟಿಗೆ ತೆಗೆದುಬಿಡ್ತೀನಿ. ಈಗ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ತಿಂತಾ ಇದ್ದರೆ ಮಾತ್ರ ಸಖತ್ ಟೇಸ್ಟ್. ಸಖತ್ತಾಗಿ ಆಗಿದೆ. ಇದರೆಲ್ಲ ಸ್ನೇಹಿತರೆ ಇಷ್ಟೇ ಕ್ಯಾಪ್ಸಿಕಮ್ ಸ್ಟಫ್ ಮಾಡೋದು. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೂ ತಿಳಿಸಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.